ಅಮ್ಮ. ಅಪ್ಪ ಕಟ್ಬಿಟ್ಟೆ ಕಣೋ. ಮಾಮ್, ಹಾವಿಡೆ ವಿದ್ಯೆ ಕೂಡ ಕಲ್ತಿದ್ದೀರಾ ಮಾಮ್ ನೀವು? ಅಷ್ಟೆಲ್ಲ ಇಲ್ಲ ಕಣೋ. ಅಖಂಡ ಸ್ವಾಮಿಗಳು ಕೊಟ್ಟಿರೋ ಈ ಗರುಡ ವಸ್ತ್ರನ ಕಟ್ಟಿ ಈ ನಾಗರಾಜನ್ನ ಬಂಧಿಸಿದ್ದಕ್ಕೆ ಸ್ವಲ್ಪ ಉಸಿರಾಡೋ ಹಾಗ. ಏನ್ ಮಾಡ್ತಿದ್ದೀರಾ ಅತ್ತೆ? ಅಡ್ಗೆ ಮನೆಗೆ ಮಡಕೆ ಯಾಕೆ ತಂದಿದ್ದೀರಾ? ಇದು ನಮ್ಮ ಅಡ್ಕೆ. ಏಯ್ ನೀನಿರು. ಏನಿಲ್ಲ ನಯನಿ. ಓ, ನಿನಗೆ ಹೇಳಲಿಲ್ಲ ಅಲ್ಲ? ನೀನ್ ತರ್ಸಿರೋ ಹಸು ಹಾಲನ್ನ ಈ ಮಡ್ಕೆಯಲ್ಲಿ ತುಂಬಿಸಿದೀನಿ. ಯಾಕೆ ಯಾಕೆ ಅಂತ ಕೇಳ್ತಿದ್ಯಲ್ಲ, ಹುತ್ತಕ್ಕೆ ಎರ್ದು ಬರ್ಬೇಕಲ್ವಾ? ಏ ವಲ್ಲಭ, ಮಡ್ಕೆನ ನನ್ನ ತಲೆ ಮೇಲೆ ಇಡು. ನಡೀರಿ ಮಾಮ್, ಬನ್ನಿ ನಿಧಾನ. ಏನ್ ಮಾಡ್ತಿದ್ದಾರೆ ಇವರು? ಹುತ್ತಕ್ಕೆ ಹಾಲು ಎರಿತೀನಿ ಅಂತ ಯಾರಿಗೂ ಹೇಳೇ ಇರ್ಲಿಲ್ವಲ್ಲ. ಮೊದ್ಲೇ ನಡಿಯಕ್ಕಾಗಲ್ಲ, ಅದ್ರಲ್ಲಿ ತಲೆ ಮೇಲ್ ಬೇರೆ ಮಟ್ಕೆ ಇಟ್ಕೊಂಡ್ ಬರ್ತಿದಾರಲ್ಲ ಅತ್ತೆ. ಈ ತರ ಎಕ್ಸಸೈಸ್ಗಳನ್ನ ಮಾಡಿದ್ರೆ ಬೇಗ ವಾಸಿ ಆಗತ್ತೆ ಅಂತ ಹೇಳಿದಾರೇನು? ಹುಚ್ಚ ಕಾಲ್ಗಾಗಿರೋ ಗಾಯನಮ್ಮ. ಏನ್ ಬ್ರೋ, ಏನಾದ್ರೂ ಪೂಜೆನಾ? ನನಗೂ ಗೊತ್ತಿಲ್ವೋ, ನಾನೀಗ ಹೇಳಿರ್ಬೇಕೇನೋ. ನನಗೇನು ಹೇಳಿಲ್ಲ. ಹೇಳಿದ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವಾ ಮಾತೆ? ಏನಾಗುತ್ತೆ? ಮಡಿಕೆಯಲ್ಲಿರೋ ಹಾಲು ಚೆಲ್ಲೋಗ್ಬಿಡತ್ತೇನೋ ಅಂತ ಅವ್ರಿಗೆ ಭಯ. ಮಾಮ್, ಮಡಿಕೆಯಲ್ಲಿ ಹಾಲಿದೆಯಾ? ಹೌದು ಕಂದ, ಹುತ್ತಕ್ಕೆ ಹಾಲೆರ್ದು ಬರೋಣ ಅನ್ಕೊಂಡಿದ್ದೀನಿ. ಬನ್ನಿ ಅತ್ತೆ, ಹೋಗ್ ಬರೋಣ. ಏಯ್ ನಿಂತ್ಕೊಳ್ಳ ಅಲ್ಲೇ. ಅಯ್ಯ, ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ಎಲ್ಲದಕ್ಕೂ ಮದ್ಯಕ್ಕೆ ಬರ್ತೀಯಲ್ಲ ನೀನು. ಆದ್ರೂ ಇವಾಗ ಯಾಕೆ ಎರಿತಾರೆ? ನಾಗಪಂಚಮಿ ದಿನ ತಾನೇ ಹಾಲು ಎರಿಯೋದು. ಅವತ್ತೇ ಇರಿದ್ರೆ ಅರ್ಥ ಇರತ್ತೆ. ಹನುಮಂತ ನಗರದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿರೋ ಹಾವಿಗೆ ಹಸುವಾಗಿದೆಯಂತೆ. ಹಾಲು ಹಾಕಿದ್ರೆ ಪುಣ್ಯನಾದ್ರೂ ಬರುತ್ತೆ ಅಂತ ಹೋಗ್ತಾ ಇದೀವಿ. ಮಾಮ್, ನೀವು ಬನ್ನಿ ಮಾಮ್. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇವಳಿಗೆ ಮತ್ತೆ ಮೆಟ್ಕೊಂಡ್ಬಿಡ್ತು ಲೈಟ್ ಹೌಸ್. ಸುಮನ, ಹಸುವಾಗ್ತಾ ಇರೋದು ಎಲ್ಲೋ ಇರೋ ಹಾವುಗಲ್ಲ, ನನಗೆ. ಅಬ್ಬಾ, ವಾಯ್ಸ್ ಕೇಳಿದ್ರೇನೆ ಹಿಂಸೆ ಆಗ್ತಿದೆ. ಕೇಳಿಸ್ಕೊಂಡ್ರ ಅಮ್ಮ? ಹಾಲ್ ಬೇಕಂತೆ, ಉಯ್ರಿ. ಹಾಗ್ ಮಾಡಕ್ ಹೇಗಾಗತ್ತೆ? ಬೇಕಾದ್ರೆ ಕಿಚನಲ್ಲಿ ಹಾಲಿದೆ, ಅದನ್ನೇ ಕುಡಿಯಕ್ಕೆ ಹೇಳಿ. ನನಗೆ ಈ ಹಾಲೇ ಬೇಕು. ಲೈಟ್ ಹೌಸ್.
ಏ ಸುಮನ, ಯಾಕೆ ಆ ರೀತಿ ವಾಸನೆ ತಗೋತಾ ಇದೀಯಾ? ಸುಮ್ಮನ ವಾಯ್ಸ್ ಥರ ಇಲ್ಲ, ಅದು ಬೇರೆ ಥರ ಇದೆ. ಸುಮನಾ, ನಿನ್ ವಾಯ್ಸ್ ಯಾಕೆ ಹಾಗೆ ಬದಲಾಗ್ತಿದೆ? ಬದಲಾವಣೆ ಬರದೆ ಹೋದ್ರೆ ನಾನಾಗಿ ಉಳಿಯೋದಿಲ್ಲ. ಆ ಹಾಲ್ನ ಕೊಟ್ಬಿಡಕ್ಕ. ಸೋಮನಮ್ಮ ಏನೋ ಮಾಡ್ಬಿಡ್ತಲ್ಲ ಆಮೇಲೆ. ಇದ್ರಲ್ಲಿ ನಾಗರಾಜ ಬಂದಿಯಾಗಿದ್ದಾನೆ ಅಂತ ನಯನಿಗೆ ಗೊತ್ತಾದ್ರೆ ಅವಳು ಸುಮ್ಮನಿರಲ್ಲ. ಈಗೇನ್ ಮಾಡೋದು? ಆ ಮಡಿಕೆನ ಅಂಗೈನಲ್ಲಿ ಇಟ್ಕೊಂಡು ನನಗೆ ತೋರಿಸಿ. ಮಾಮ್ ಬೇಡ ಮಾಮ್. ಹಾ, ಹಸ್ಬೆಂಡು. ಸುಮನ ಏನ್ ಮಾಡ್ತಾಳೋ ಅಂತ ಗೊತ್ತಿಲ್ಲ. ಒಳ್ಳೆ ಮಾತಲ್ಲಿ ಆ ಮಡಿಕೆನ ಕೆಳಗಿಳಿಸಿ. ಅತ್ತೆ, ಕೆಳಗಿಳಿಸಿ ಅದನ್ನ. ಮಾಮ್, 2 ದಿನದಲ್ಲಿ ಸುಮ್ಮನೆಗೆ ಡೆಲಿವರಿ ಇದೆ. ಈಗ ನಾವು ಅವಳ ಮಾತು ಕೇಳದೆ ಹೋದ್ರೆ ಸುಮ್ಮನೆ ಗಲಾಟೆ ಮಾಡ್ತಾಳೆ. ಪರವಾಗಿಲ್ಲ ದೊಡ್ಡ ಮಾತೆ, ಅದನ್ನ ಕೈಗೆ ತಗೊಳ್ಳಿ. ಈ ಮಡಿಕೆ ಮೇಲೆ ಗರುಡನ ವಸ್ತ್ರ ಯಾಕಿದೆ? ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ. ಬೇಡವಂತೆ ಬಿಡಿ, ಅದನ್ನ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ. ಮಾಮ್, ಮಡಿಕೆಗೆ ಗರುಡು ಪಕ್ಷಿ ಚಿಹ್ನೆ ಇರೋ ಬಟ್ಟೆ ಕಟ್ಟಿದ್ದೀರಾ? ಅಂದ್ರೆ ಅದು ನಾಗಪಂಚಮಿ ದಿನಾನೇ ಗರುಡ ಪಂಚಮಿನೂ ಬಂದಿದ್ಯಲ್ಲ ಕಂದ. ಇನ್ನೂ ಬಂದಿಲ್ಲ ಅಲ್ವಾ? ಬರ್ದೆ ಅಂತೂ ಇರೋದಿಲ್ಲ ಅಲ್ವಾ? ಗರುಡ ವಸ್ತ್ರ ಕಟ್ಟಿರೋ ಮಡಿಕೆಯಿಂದ ಹುತ್ತಕ್ಕೆ ಹಾಲು ಎರೆದ್ರೆ ಸುಮನನ್ಗೆ ಆರೋಗ್ಯವಾಗಿರೋ ಮಗು ಹುಟ್ಟುತ್ತೆ ಅಂತ ನನಗೆ ಗುರುಗಳು ಹೇಳಿದ್ರು. ಅದಕ್ಕೆ ಏಯ್ ನಡಿಯೋ. 1 ನಿಮಿಷ ಅತ್ತೆ. ಮತ್ತಿನ್ನೇನೋ? ನಿಜವಾಗ್ಲೂ ಅದ್ರಲ್ಲಿ ಹಾಲಿದ್ಯಾ? ಯಾಕೆ ನೇನೆ ಹಾಗೆ ಕೇಳ್ತಿದ್ಯಾ? ಹಾಲ್ನೆಲ್ವ ತಗೊಂಡು ಹೋಗ್ತಿರೋದು? ವಿಶಾಲ್, ನಮ್ಮ ನೈನಿಗೆ ಡೌಟ್ ಬಂದಿದೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಫಿಶಿ ಅಬೌಟ್ ಇಟ್. ಅಂಬಾ ಶಿವಶಂಭೋ, ಆತಂಕದ ಅವಶ್ಯಕತೆ ಇಲ್ಲ ಮಾತೆ, ಅದನ್ನ ಸುರಿಬೋದಲ್ಲ. ಭಯ ಪಡ್ಬೇಕಾಗಿಲ್ಲ, ಅದ್ರಲ್ಲಿರೋದು ಹಾಲು ತಾನೇ. ನಿಜಾನೇ? ನಾನ್ ಯಾಕೆ ಸುಳ್ಳು ಹೇಳ್ತೀನಿ ನೋಡ್ತೀರಾ? ಮಾಮ್, ನೀವೇನ್ ಮಾಮ್? ಏ ನೀನ್ ಸುಮ್ನಿರೋ, ಹಿಡ್ಕೋ.
ನೈನಿ ಹಾಲೇ ಕಣೆ ಅದು. ಹುತ್ತಕ್ಕೆರಿಯೋ ಹಾಲನ್ನು ಪರೀಕ್ಷೆ ಮಾಡಿದ್ರೆ ಪಾಪ ಸುತ್ಕೊಳ್ಳುತ್ತೆ. ಶಾಪ ಎಲ್ಲ ಯಾಕೆ ಹಾಕ್ತಿಯಕ್ಕ? ಇಬ್ರು ಹೊರಡಿ. ಟೈಮ್ ಆಗ್ತಿದೆ, ಬೇಗ ಬನ್ನಿ ಮಾಮ್. ಬನ್ನಿ ಬನ್ನಿ. ಹಾ, ನಿಧಾನ. ಹಾ, ಅಟ್ಲೀಸ್ಟ್ ಒಬ್ರನ್ನಾದ್ರೂ ಕರ್ಕೊಂಡು ಹೋಗೋದಕ್ಕಾಗೋದಿಲ್ವಾ? ಪುಣ್ಯ ಎಲ್ಲ ಅವ್ರಿಗೆ ಅವ್ರ ಮಗಂಗೆ ಬರ್ಲಿ ಅನ್ನೋ ಸ್ವಾರ್ಥ ಇವ್ರದು. ಯಜಮಾನ್ರೆ, ಹಿಂದೆಯಿಂದ ಬಂದು ನೀನ್ 2 ಕಣ್ಣು ಮುಚ್ಚಿದ್ರು 3ನೇ ಕಣ್ಣಿನ ನೋಡಿ ಗುರ್ತಿಡ್ದಿಲ್ಲ. ಅದಕ್ಕೆ ನಿನ್ನ ತ್ರಿನಯನಿ ಅಂತ ಕರೆಯೋದು. ಗಂಡನ್ ಸ್ಪರ್ಶನ ಹೆಂಡತಿ ಗುರ್ತಿಡಿಯಲ್ವಾ ಹೇಳಿ? ಅಫ್ಕೋರ್ಸ್. ಹೋಗ್ಲಿ ಬಿಡು, ಯಾವುದ್ರ ಬಗ್ಗೆ ಇಷ್ಟು ಡೀಪಾಗಿ ಥಿಂಕ್ ಮಾಡ್ತಿದ್ಯಾ? ಅತ್ತೆ ಭಾವನ್ ಬಗ್ಗೆ. ಏನಾಯ್ತು? ಚೆನ್ನಾಗಿದಾರಲ್ಲ? ಅವ್ರ ಆರೋಗ್ಯದ ಬಗ್ಗೆ ಅಲ್ಲ ಯಜಮಾನ್ರೆ, ಕಲ್ ಬಂಡೆ ಥರ ಇದ್ದಾರೆ ಅವರು. ಆದರೆ ತಲೆ ಮೇಲೆ ಹೊತ್ಕೊಂಡು ತಗೊಂಡು ಹೋದ್ರಲ್ಲ ಆ ಮಡಿಕೆ ವಿಷಯದ ಬಗ್ಗೆ. ನೈನಿ, ನಿನ್ನ ಅನುಮಾನ ಇನ್ನೂ ಹೋಗ್ಲಿಲ್ವಾ? ಹಾಲು ಇದೆಯಾ ಇಲ್ವಾ ಅಂತ ನೀನು ಡೌಟ್ ಪಟ್ಟಾಗ ಮಡಿಕೆಯಿಂದ ಸ್ವಲ್ಪ ಹಾಲನ್ನ ಕೆಳಗೆ ಚೆಲ್ಲಿ ತೋರಿಸಿದ್ರಲ್ಲ, ಹಾಲು ಅಂತ ನೀನು ಹೇಳ್ದಿಯಲ್ಲ. ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಯಜಮಾನ್ರೆ, ಆದರೆ ಮಡಿಕೆ ಕಟ್ಟಿದ ಬಟ್ಟೆನ ಯಾಕೆ ತೆಗೆದು ತೋರಿಸ್ಲಿಲ್ಲ ಅಂತ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಗರುಡ ಚಿತ್ರ ಇದ್ದಿದ್ದ ಬಟ್ಟೆನ ಮಡಿಕೆ ಸುತ್ತ ಯಾಕೆ ಕಟ್ಟಿದ್ರು? ಗರುಡ ಪಂಚಮಿ, ನಾಗಪಂಚಮಿ, ಈ ಥರ ಪೂಜೆಗಳಿದೆಯಲ್ಲ. ಇನ್ನೂ 2 ದಿನ ಟೈಮ್ ಇದೆ. ಇವತ್ತೇ ಅಷ್ಟು ಆತ್ರದಲ್ಲಿ ಹೋಗ್ಬೇಕು ಅಂತ. ಅದು ಕೂಡ ಯಾರನ್ನೂ ಕರೀದೆ ಅವರಿಬ್ಬರೇ ಯಾಕೆ ಹೋದ್ರು? ಹೋಗಿದ್ದೇನೋ ಹುತ್ತಕ್ಕೆ ಹಾಲು ಎರಿಯಕ್ಕೆ ಅಂತ. ಆದ್ರೆ ಎಲ್ರೂ ಕರ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಜೊತೆಗೆ ಹೋದ್ರೆ ಅವ್ರ ಪ್ಲಾನ್ ಏನು ಅಂತ ಎಲ್ರಿಗೂ ಗೊತ್ತಾಗೋ ಅವಕಾಶ ಇದೆ ಅಂತ ಸೈಲೆಂಟ್ ಆಗ್ಬಿಟ್ರೇನೋ. ನಡಿಯಕ್ಕೆ ಕಷ್ಟಪಡ್ತಿರೋ ಅತ್ತೆ ನಡವಳಿಕೆ ಸರಿ ಇಲ್ದಿರೋ ವಲ್ಲಭಾವನ್ನ ಜೊತೆ ಕರ್ಕೊಂಡು ಯಾಕೆ ಹೋದ್ರು ಅಂತ. ಕನಿಷ್ಠ ವಿಕ್ರಾಂತನಾದ್ರೂ ಕರ್ಕೊಂಡು ಹೋಗ್ಬೋದಿತ್ತು. ಸುಮನನ್ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿರ್ಲಿ ಅಂತ, ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ಅವ್ರು ಕೇಳ್ಕೊತಿದ್ರಲ್ವಾ. ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಹೊರತು ನಿನ್ನ ಎದುರುಗಡೆ ಇರೋವ್ರ ಬಗ್ಗೆ ಯೋಚನೆ ಮಾಡೋದಿಲ್ವಾ? 1 ನಿಮಿಷ ಯಜಮಾನ್ರೆ, ಆ ಮಡಿಕೆಲಿ ಹಾಲ್ ಮಾತ್ರ ಇರ್ಲಿಲ್ಲ, ಇನ್ನೂ ಏನೋ ಇತ್ತು. ಇನ್ನೇನ್ ಕಲ್ಸಿರ್ತಾರೆ? ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಕಲ್ಸಿರ್ತಾರೆ. ಅದು ಕೂಡ ಅಲ್ಲ. ಅತ್ತೆ ಆ ಮಡಿಕೆನ ಹೊತ್ಕೊಂಡು ಗಾಬ್ರಿಲ್ ಹೆಜ್ಜೆ ಹಾಕ್ತಿದ್ರು ಅಂತ ಅನ್ನಿಸ್ತು. ಅಂದ್ರೆ ಅದರಲ್ಲಿ ಇನ್ನೇನೋ ಇತ್ತು ಅಂತ ಅರ್ಥ. ಏನಿದೆಯೋ ಹೇಳು. ಮಡಿಕೆ ಹಾಗೆಲ್ಲ ಅಲ್ಲಾಡ್ತಿತ್ತು ಅಂದ್ರೆ ಅದರಲ್ಲಿದ್ದಿದ್ದು ಪ್ರಾಣ ಇರೋ ಪ್ರಾಣಿನೇ ಅಂತ ಅನುಮಾನ ಅಷ್ಟೆ. ಮಾಮ್, ಇನ್ನೇನು ಬಂದ್ಬಿಟ್ವಿ. ಅಖಂಡ ಸ್ವಾಮಿಗಳು ನಾವು ಬರೋದನ್ನೇ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹುಷಾರು. ಬನ್ನಿ ಮಾಮ್. ಕೆಲಸನ ಪೂರ್ತಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಾ ಅಲ್ವಾ? ಹೌದು ಸ್ವಾಮಿ. ನಾಗರಾಜ ಈ ಹಾಲಿನ ಮಡಿಕೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ತಿಲ್ಲೋತ್ತಮ, ತಲೆ ಮೇಲಿರುವ ಮಡಿಕೆನ ಇಲ್ಲಿಡು. ಅಮ್ಮ, ನಾನು ಮುಟ್ಟಲ್ಲ ಸ್ವಾಮಿ. ಹಾವು ಕಚ್ಬಿಟ್ರೆ? ಮಡಿಕೆ ಒಳಗಿದೆಯಲ್ಲ ವಲ್ಲಭ. ಬಟ್ಟೆ ಕಟ್ಕೋಬೋದು ಅಂತ ನಾನು ಉದ್ದಕ್ಕೂ ಹೇಳ್ಕೊಂಡು ಬಂದೆ ಸ್ವಾಮಿ. ಬದುಕು ಉಳಿಬೇಕು ಅಂದ್ರೆ ನೀನ್ ಹೇಳಿದ ಯಾವ ಕೆಲ್ಸಾನು ಮಾಡಲ್ಲ ಅಂತ ಸುಮ್ಮನೆ ಹಠ ಮಾಡ್ದ ಇವನು. ದಯವಿಟ್ಟು ನೀವೇ ಇದನ್ನ ಇಳಿಸಿ ಸ್ವಾಮಿ. ಅಯ್ಯಯ್ಯೋ, ಅಲ್ಲ ನಿಮಗೆ ಭಯನೇ ಆಗಲ್ವಾ? ಗರುಡ ವಸ್ತ್ರ ಇರಬೇಕಾದ್ರೆ ನಾಗರಾಜ ಏನೂ ಮಾಡೋಕ್ಕಾಗಲ್ಲ.
ಕಾರಲ್ಲಿ ಕೂಡ ಮಡಿಕೆನ ಕೆಳಗಿಡಕ್ ಬಿಡ್ಲೇ ಇಲ್ಲ ಇವನು. ಮಾಮ್ ನನ್ನ ಭಯ ನನಗೆ ಮಾಮ್. ಸ್ವಲ್ಪ ಯಾಮಾರಿದ್ರು ಹಾವು ಕಚ್ಬಿಡುತ್ತೆ. ಈಗ ಆ ಥರ ಭಯ ಪಡ್ಬೇಕಾದಿಲ್ಲ ಕಣೋ. ಅಖಂಡ ಸ್ವಾಮಿಗಳ ಹತ್ರ ನಾವು ತಗೊಂಬಂದಿದ್ದೀವಿ, ಇನ್ಮೇಲೆ ಅವರೇ ನೋಡ್ಕೋತಾರೆ. ನೋಡೋದಕ್ಕಿದೇನು ಕನ್ನಡಿ ಅಲ್ಲ ಬಿಡಿ. ಏಯ್, ಅವ್ರಿಗೆ ಎಲ್ಲಾನು ಗೊತ್ತಿದೆ, ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಸ್ವಾಮಿ, ನಾಗರಾಜನ್ನ ಬಂಧಿಸಿ ತಗೊಂಡು ಬಂದಿದ್ದೀವಿ ನಾವು. ಈಗ ಅದನ್ನು ಬಿಟ್ಬಿಡ್ತೀರಾ? ಹಾಗಾದ್ರೆ ನಿಮ್ಮ ಪ್ರಾಣನ ಬಿಟ್ಟು ಹೋಗ್ತೀರಾ? ಹಾ? ಏನ್ ಮಾಮ್ ಇವರು ಹಾವನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದು ಹಾವು ಕೈ ಕಚ್ಚಿಸ್ಕೊಳ್ಳೋದಕ್ಕ? ಏನ್ ಹೀಗೆ ಹೇಳ್ತಾ ಇದಾರೆ ಇವರು? ಸರಿಯಾಗಿ ಹೇಳಿ ಸ್ವಾಮಿ. ತಿಲೋತ್ತಮ, ಗರುಡ ವಸ್ತ್ರವನ್ನ ತೆಗೆದ್ರೆ ನಾಗರಾಜನ್ಗೆ ಆಚೆ ಬರೋದಿಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಈ ಕೆಲಸ ಮಾಡಿರೋ ನಿಮ್ಗೆ ಸ್ವಲ್ಪನೂ ಕೂಡ ತಡ ಮಾಡದೆ ಅಂತ್ಯ ಹಾಡೋದಂತೂ ಖಂಡಿತ. ಹಾಗಾದ್ರೆ ಈ ಮಡಿಕೆಲೆ ಆ ಹಾವು ಪ್ರಾಣ ಬಿಡೋ ಥರ ಮಾಡಿ. ಹೌದು ಸ್ವಾಮಿ, ಅದಾದ್ಮೇಲೆ ನಮ್ಗೆ ಶತ್ರುಗಳು ಅಂತ ಯಾರು ಇರೋದಿಲ್ಲ. ನಯನಿ ಇದ್ದಾಳಲ್ವಾ? ನಯನಿ ಏನ್ ಮಾಡ್ತಾಳೆ? ಅವಳು ಕೂಡ ಕಚ್ಚೋದನ್ನ ಕಲ್ತಿದ್ದಾಳ ಹೇಗೆ? ನಿಮ್ಮ ದುಷ್ಟ ಶಕ್ತಿಯನ್ನ ತಡೆ ಹಿಡಿಯೋದಿಕ್ಕೆ ಶಕ್ತಿಯನ್ನ ಅಮ್ಮನವರು ನಯನಿ ಕೊಟ್ಟಿದ್ದಾರೆ. ನಾಗರಾಜ ಸಹಾಯ ಮಾಡ್ತಾನೆ. ಹಾ, ಆ ವಿಷಯಕ್ಕೆ ಬಂದ್ರೆ ಹಾವು ಮಾತ್ರ ಅಲ್ಲ ಸ್ವಾಮಿ, ಹಸು ಗಿಳಿ ಕೂಡ ಇದೆ. ಹೌದು ಸ್ವಾಮಿ. ಹಾ ಹಾ, ಗಿಳಿನೂ ಒಂದ್ ಗೂಡಲ್ಲಿ ಹಾಕೊಂಡ್ ಬರದ. ಹಸುನ ಬಂಧನ ಮಾಡ್ಬೇಕು ಅಂದ್ರೆ ಡ್ರಮ್ ಕೂಡ ಸಾಕಾಗಲ್ಲ. ಅದನ್ನ ಎತ್ಕೊಂಡ್ ಬರ್ಬೇಕು ಅಂದ್ರೆ ನಮ್ಮ ಮಾಮು ಅದನ್ನೆತ್ತೋ ಅಂತ ಶಕ್ತಿ ಬರ್ಸ್ಕೋಬೇಕು. ಛೇ, ಬಾಯಿ ಮುಚ್ಚು. ಸಂಬಂಧ ಇಲ್ಲದೆ ಇರೋದನ್ನ ಮಾತಾಡ್ಬೇಡ ಸ್ವಾಮಿ. ನಯನಿಗೆ ತುಂಬಾನೇ ಸಹಾಯ ಮಾಡೋ ಈ ಹಾವನ್ನ ಹಿಡಿದು ತಂದಿದ್ದೀವಿ. ಈಗ ನಮ್ಮ ಯೋಜನೆನ ಇಂಪ್ಲಿಮೆಂಟ್ ಮಾಡಿ ಅಂದ್ಕೊಂಡಿದ್ದನ್ನ ಸಾಧಿಸಬಹುದಾ? ಮಾಡಬಹುದು ತಿಲೋತ್ತಮ. ಈ ಮಡಿಕೆ ಒಳಗೆ ಬಂದಿಯಾಗಿರೋ ನಾಗರಾಜ ಹೊರಗಡೆ ಬರಲೇಬೇಕು ಅಂತ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಅವನು ಬರೋದಿಲ್ಲ. ಈ ಕ್ಷಣನೇ ನೀವು ಏನ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಮಾಡಿ. ಒಂದು ವೇಳೆ ಗರುಡ ವಸ್ತ್ರವನ್ನ ತೆಗೆದು ನಾಗರಾಜ ಹೊರಗಡೆ ಬಂದ ಅಂದ್ರೆ ನಿಮಗೆ ಅಂತ್ಯ ಶುರು ಆದಂಗೆ ಅರ್ಥ. ಸ್ವಾಮಿ, ಇದು ಬರ್ದಾರೋ ತರ ನೋಡ್ಕೊಳ್ಳಿ ಸ್ವಾಮಿ. ಹೊರಡೋಣ ಪಾವಲ್ಲಪ್ಪ. ನಮ್ಮ ಕೆಲಸ ಮುಗಿದ್ಮೇಲೆ ನಾಗರಾಜ ಕೂಡ ಏನು ಮಾಡಲ್ಲ. ಸ್ವಾಮಿ, ಹೋಗಿ ಬರ್ತೀವಿ ಸ್ವಾಮಿ. ಹೋಗಿ ಬರ್ತೀವಿ. ಹುಷಾರು. ಬನ್ನಿ ಮಾಮ್, ನಡಿ. ಬೇಗ ಬನ್ನಿ. ವಿನಾಶಕಾಲೆ ವಿಪರೀತ ಬುದ್ಧಿ. ಹುತ್ತಕ್ಕೆ ಹಾಲಿರಕ್ ಹೋದ್ರಾ? ಇಲ್ಲಾಂದ್ರೆ ಅಲ್ಲಿ ಕತ್ತೆಗಳು ಮೇಯೋದನ್ನ ನೋಡಿ ಸೊಂಟ ಬಗ್ಸಿ ಖಾಲಿ ಆಗಿರೋ ಮಟ್ಕೆಯಲ್ಲಿ ಹಾಲು ಕರೆದು ಮಾರೋದಕ್ಕೆ ಹೋದ್ರ ಅತ್ತೆ? ಏನೋ ಅಕ್ಕ, ಅವ್ರ ಇಷ್ಟ ಬಂದಾಗ ಮಾಡ್ಲಿ. ಮಾಡ್ಲಿ ಬಿಡು, ಇನ್ನೂ ಸ್ವಲ್ಪ ವಯಸ್ಸಿದೆ ಅಂತ ತುಂಬಾ ಜೋಶಲ್ಲಿದ್ದಾರೆ. ಇನ್ನೊಂದು 5 ವರ್ಷ ಕಳೆದ್ರೆ ಇನ್ನೊಂದು ಕಾಲ್ ಕೂಡ ಕೆಲಸ ಮಾಡಲ್ಲ ನೈನಿ. ಸೀಲಿಂಗ್ ಫ್ಯಾನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಷ್ಟೇ. ವಿಶಾಲಾಕ್ಷಮ್ಮ ತಾಯಿ, ಯಾಕೆ ಹೀಗೆಲ್ಲ ತೋರಿಸ್ದೆ? ಏನ್ ನೋಡ್ದೆ ನೈನಿ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಕ್ಕ, ಮಂಗಳ್ಸೂತ್ರನ ಕಲ್ಲ ಕಟ್ಬಿಟ್ಟು ಆ ಕಲ್ಲು ನೀರಲ್ಲಿ ಮುಳುಗ್ ಹೋಗ್ತಿತ್ತು.
ಇದ್ಯಾವ್ದ್ರ ಸೂಚನೆನೋ ಏನೋ. ಏನಾಗುತ್ತೋ ಏನೋ.